ಕನಕಪುರ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದವರು 2026-27ನೇ ಸಾಲಿನಲ್ಲಿ ವಿಪ್ರ ಸ್ವಯಂ ಉದ್ಯಮ ನೇರ ಸಾಲ ಯೋಜನೆಯಡಿಯಲ್ಲಿ ಸಾಲ ಪಡೆಯಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಸಗೋಡು ಜಯಸಿಂಹ ಕರೆ ನೀಡಿದ್ದಾರೆ. ಕನಕಪುರ ನಗರದ ಕೆಎನ್ಎಸ್ ವೃತ್ತದ ಬಳಿ ಇರುವ ಶ್ರೀ ರಾಘವೇಂದ್ರ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಕನಕಪುರ ತಾಲೂಕಿನಲ್ಲಿ ಆರ್ಥಿಕವಾಗಿ ಹಿಂದುಳಿದ ವಿಪ್ರ ಬಾಂಧವರು ಸ್ವಯಂ ಉದ್ಯೋಗ ಕೈಗೊಳ್ಳಲು ಕನಿಷ್ಠ 1 ಲಕ್ಷದಿಂದ 2 ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದಾಗಿದೆ ಎಂದು ತಿಳಿಸಿದರು. ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಹೋಟೆಲ್ ಉದ್ಯಮ, ಅಂಗಡಿ, ಟೈಲರಿಂಗ್, ಟ್ಯಾಕ್ಸಿ, ಹೈನುಗಾರಿಕೆಯನ್ನು ಮಾಡುವ ಮೂಲಕ ಉದ್ಯಮ ನಡೆಸಲು ಆರ್ಥಿಕವಾಗಿ ನೆರವನ್ನು ನೀಡಲಾಗುತ್ತಿದೆ. ಕನಕಪುರ ತಾಲೂಕಿನಲ್ಲಿ ಆರ್ಥಿಕವಾಗಿ ಹಿಂದುಳಿದ ವಿಪ್ರ ಬಾಂಧವರು ಈ ಸಾಲದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು. ಪ್ರಾಥಮಿಕವಾಗಿ ನೀಡಲಾಗುವ 1 ಲಕ್ಷದ ಹಣದಲ್ಲಿ ಘಟಕದ ವೆಚ್ಚವಾಗಿ 20,000 ಹಣವನ್ನು ಸಹಾಯಧನವಾಗಿ ನೀಡಲಾಗುವುದು. ಇದರಲ್ಲಿ ಈ ಹಣಕ್ಕೆ 4% ಬಡ್ಡಿಯನ್ನು ನೀಡಲಾಗುತ್ತದೆ ಎಂದು ಹೇಳಿದರು. ಉಳಿಕೆ 80,000 ಹಣವನ್ನು ಮಾತ್ರ ಮರುಪಾವತಿ ಮಾಡಬೇಕಾಗಿದ್ದು 34 ಕಂತುಗಳಲ್ಲಿ ಈ ಹಣವನ್ನು ಮರುಪಾವತಿ ಮಾಡಬಹುದಾಗಿದೆ. ಹಾಗೆ 2 ಲಕ್ಷದ ಸಾಲಕ್ಕೆ 40,000 ಸಹಾಯಧನವನ್ನು ನೀಡಲಾಗುತ್ತಿದ್ದು, ಉಳಿಕೆ 1,60,000 ಮೊತ್ತಕ್ಕೆ 4% ಬಡ್ಡಿ ದರವನ್ನು ವಿಧಿಸಲಾಗುತ್ತಿದ್ದು, ಈ ಹಣವನ್ನು 34 ಕಂತುಗಳಲ್ಲಿ ಮರುಪಾವತಿ ಮಾಡುವ ಅವಕಾಶವಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ನನ್ನನ್ನು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನನ್ನಾಗಿ ಮಾಡುವ ಮೂಲಕ ಆರ್ಥಿಕವಾಗಿ ಹಿಂದುಳಿದ ವಿಪ್ರ ಸಮಾಜವನ್ನು ಮೇಲೆತ್ತುವ ಚಿಂತನೆಯನ್ನು ಸರ್ಕಾರ ನೇರವಾಗಿ ಬ್ರಾಹ್ಮಣರ ಮನೆಗಳ ಮುಂದೆ ಬಂದು ಸಹಾಯ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಎಂದರು. ಹಾಗೆಯೇ ಇನ್ನೂ 5 ಕಾರ್ಯಕ್ರಮವನ್ನು ಸಹ ಮಂಡಳಿಯು ನಡೆಸಿಕೊಂಡು ಬರುತ್ತಿದ್ದು, ಮೊದಲನೆಯದಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ. ಎರಡನೆಯದಾಗಿ ನೇರ ಸಾಲ ಯೋಜನೆಯಡಿಯಲ್ಲಿ EWS ಮಾನದಂಡದ ಅಡಿಯಲ್ಲಿ ಸಾಲವನ್ನು ವಿತರಣೆಯನ್ನು ಮಾಡಲಾಗುತ್ತಿದೆ. ಈ ವರ್ಷ 1048 ಜನಕ್ಕೆ 21 ಕೋಟಿ ಸಾಲವನ್ನು ವಿತರಣೆ ಮಾಡಲಾಗಿದೆ. ಸಾಲ ಪಡೆದವರು ಮರುಪಾವತಿಯನ್ನು 98% ಮಾಡಿರುವುದು ಅತ್ಯಂತ ಸಂತೋಷಕರವಾದ ವಿಚಾರವಾಗಿದೆ ಎಂದರು. ಮೂರನೆಯ ಕಾರ್ಯಕ್ರಮವಾಗಿ IAS, IPS, CET, NEET ನಂತಹ ಕೋಚಿಂಗ್ ಪಡೆಯಲು 1 ಲಕ್ಷ ಸಹಾಯವನ್ನು ನೀಡಲಾಗುತ್ತಿದೆ. ಹಾಗೆಯೇ ಆಚಾರ್ಯ ತ್ರಯರ ಜಯಂತಿಯನ್ನು ಮಾಡಿಕೊಂಡು ಬರಲಾಗುತ್ತಿದ್ದು, ಈ ಸಂದರ್ಭದಲ್ಲಿ ಸಮುದಾಯಕ್ಕೆ ಕೊಡುಗೆ ನೀಡಿದವರನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಹಾಗೆಯೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಮ್ಮ ಸಮಾಜದ ಬಗ್ಗೆ ಅಪಾರ ಗೌರವವನ್ನು ಉಳ್ಳವರಾಗಿದ್ದು, ವಿಪ್ರ ಬಾಂಧವರ ಅಭಿವೃದ್ಧಿಗೆ 100 ಕೋಟಿ ಹಣವನ್ನು ನಿಗಮಕ್ಕೆ ಕೇಳುತ್ತಿದ್ದೇವೆ. ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ ವಿಪ್ರ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ರೋಹಿಣಿ ಪ್ರಿಯಾ, ಕಾಂಗ್ರೆಸ್ ಮುಖಂಡರಾದ ಸುಬ್ರಹ್ಮಣ್ಯ, ಸಮುದಾಯದವರಾದ ರವೀಂದ್ರ ಭಟ್, ವೆಂಕಟೇಶ್, ಶ್ರೀನಿವಾಸ್, ಸಾಂಭವಿ ಉಪಸ್ಥಿತರಿದ್ದರು. ಕೆಲವರೆಲ್ಲ ಚಟ್ನಿ ಪುಡಿ, ಉಡಿ ಪುಡಿ ಮಾಡತಕ್ಕಂಥದ್ದು, ಅಂದ್ರೆ ಫುಡ್ ಪ್ರಾಡಕ್ಟ್ ಜಾಸ್ತಿ, ಹಸು ಸಾಕರ್ ಇರ್ಬೋದು, ಮೇಜರ್ ಕ್ಯಾಟ್ರಿಂಗ್ ಮಾಡ್ತಕ್ಕಂಥವ್ರು ಏನು ಅಡುಗೆ ಭಟ್ರು ಅವ್ರಿಗೆ ಅದೊಂದು ಅನುಕೂಲ ಆಗಿದೆ. ಆಮೇಲಿಂದ ಸ್ಯಾರಿ ಬಿಸ್ನೆಸ್ ಮಾಡೋರಿರ್ಬೋದು, ಕೆಲವರು ಇದು ಅಗ್ರಿಕಲ್ಚರ್ಗೆ ಉಪಯೋಗಿಸ್ಕೊಂಡಿದ್ದಾರೆ. ಅಂದರೆ ಅದು ಎಷ್ಟು ಯಾವ್ಯಾವ 2 ಲಕ್ಷದ ಒಳಗೆ ಇತಿಮಿತಿನಲ್ಲಿ ಬದುಕೋದಕ್ಕೆ ಏನು ಶಕ್ತಿ ಅವಕಾಶ ಇದೆ ಅದನ್ನು ಉಪಯೋಗಿಸ್ಕೊಂಡು, ಮತ್ತು ಅದನ್ನು ರೀಪೇಮೆಂಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬಹುಶಃ ಸರ್ಕಾರವನ್ನು ಕೂಡ ನಮಗೆ ಅಭಿನಂದಿಸಿದೆ. ಯಾಕಂದ್ರೆ ಒನ್ ಆಫ್ ದಿ ಬೆಸ್ಟ್ ಬೋರ್ಡ್ ಅಂತ 98% ರೀಪೇಮೆಂಟ್ ಮಾಡಿದ್ದೀವಿ. ಯಾರು ಲೋನ್ ತೊಗೊಂಡಿದ್ರಲ್ಲ ಎಲ್ಲ 98%. ಸೊ ಈಗ ನಾವು ಮೊನ್ನೆ ಇದು ಅದು ಅಲ್ಲಿಗೆ 3 ಕಾರ್ಯಕ್ರಮ ಆಯಿತು. 4ನೇ ಕಾರ್ಯಕ್ರಮ ಏನಂದರೆ ಚಾಣಕ್ಯನಿ ಇದು ಅಂತ, ಅದು IAS, IPS, CA, ಅದರ ನೀಟು ಈ ರೀತಿಯಾದ ಎಕ್ಸಾಮಿನೇಷನ್ನು ಅವ್ರು ಕೋಚಿಂಗ್ ತೊಗೋಬೇಕಲ್ಲ, ಎಕ್ಸಾಮಿನೇಷನ್ ಕೊಡ್ಬೇಕಾದ್ರೆ ಆ ಕೋಚಿಂಗಿಗೋಸ್ಕರ ನಾವು 1 ಲಕ್ಷ ರೂಪಾಯಿ ಒಬ್ಬರಿಗೆ ಕೊಡ್ತೀವಿ. ಅಂದರೆ ಕೋಚಿಂಗಿಗೋಸ್ಕರ. ಅದರಿಂದ ಏನಾಗತ್ತೆ ಅಂತಂದರೆ ಅವರ ಅದೃಷ್ಟ ಚೆನ್ನಾಗಿದ್ದು ಚೆನ್ನಾಗಿ ಓದಿದರೆ ಪಾಸಾಗಿ ಒಳ್ಳೆ ಅನುಕೂಲನೂ ಆಗುತ್ತೆ. ಬೈ ಚಾನ್ಸು ಯಾರು ಹಿಂಜರಿಬಾರ್ದು, ಅದನ್ನು ಉಪಯೋಗಿಸ್ಕೊಂಡ್ರೆ IQ ಇಂಪ್ರೂವ್ ಆಗುತ್ತೆ. ಸೊ ಅಟ್ಲೀಸ್ಟ್ ಅವ್ರು ಪ್ರೈವೇಟ್ನಲ್ಲಿ ಎಲ್ಲಾದ್ರೂ ಅವ್ರಿಗೆ ಸಿಗುತ್ತೆ. ಯಾರು ಕೋಚಿಂಗ್ ತೊಗೊಂಡಿರ್ತಾರಲ್ಲ ಅವ್ರಿಗೆ 200% ದೇ ಗೆಟ್ ಎ ಜಾಬ್. ಅದೊಂದು. 5ನೇ ಕಾರ್ಯಕ್ರಮ ಏನಪ್ಪ ಅಂತಂದರೆ ಆಚಾರ್ಯ ತ್ರಯ ಜಯಂತಿ. ನಮಗೆ ದ್ವೈತ, ವಿಶಿಷ್ಟಾದ್ವೈತ, ದ್ವೈತ ಅಂತಿದೆಯಲ್ಲ, ಈ 3 ಆಚಾರ್ಯ ತ್ರಯರ ಜಯಂತಿಯನ್ನು ಒಂದು ಸಲ ಮಾಡ್ತೀವಿ, ವರ್ಷಕ್ಕೊಂದು ಸಲ. ಆವಾಗ ನಾವು ಸುಮಾರು ಒಂದು
ಮೊನ್ನೆ ಮಾಡಿದ್ದು 12 ಜನಕ್ಕೆ ಒಂದು ಯಾರು ಪ್ರತಿಭಾವಂತರು ನಮ್ಮ ಭಾಳ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥ ರಾಜ್ಯಕ್ಕಿದ್ದಂಥವ್ರಿಗೆ ನಾವು ಸನ್ಮಾನ ಮಾಡ್ತಕ್ಕಂಥದ್ದು ಅದೊಂದು ಕಾರ್ಯಕ್ರಮ. ಒಟ್ಟು 5 ಕಾರ್ಯಕ್ರಮ ಲಿಮಿಟೆಡ್ ಇದೆ, ಯಾಕಂತಂದರೆ ನಮ್ಮ ಇತಿಮಿತಿನಲ್ಲಿ ಮಾಡೋದು. ಈ ಸಲ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡಿದ್ವಿ, 100 ಕೋಟಿ ಕೊಡ್ರಿ, ಯಾಕಂತಂದ್ರೆ ರೀಪೇಮೆಂಟ್ 98% ಇರೋದ್ರಿಂದ ಸೀಡ್ ಮನಿ ಆಗಿರೋ ಇಟ್ಕೊಂಡು ಅದನ್ನ ರೀಪೇಮೆಂಟ್ ಮಾಡೋಕೆ ಅನುಕೂಲ ಆಗತ್ತೆ ಅಂತ. ಮತ್ತು ನಮಗೂ ಒಂದು ಯಾಕಂತಂದ್ರೆ ಭಾಳ ಸಂತೋಷ ಏನಪ್ಪ ಅಂತಂದರೆ ನಾವೆಲ್ಲ ಬ್ರಾಹ್ಮಣರು, ಒಂದು ಸಂಸ್ಕಾರ, ಒಂದು ಸಜ್ಜನಿಕೆ, ಒಂದು ನಮ್ಮದು ಮಾನದಂಡ ಇದ್ರ ಮೇಲೆ ಬೆಳೆದಿದ್ದೀವಿ. ಮತ್ತು ಇದಕ್ಕೆ ಶಿವಕುಮಾರ್ ಅವರು ಕೂಡ ಈ ಸಮಾಜದ ಬಗ್ಗೆ ಭಾಳ ವಿಶೇಷವಾದ ಗೌರವ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು. ನಾವು ಅವ್ರಿಗೂ ಕೂಡ ಈ ಬೋರ್ಡು ಮತ್ತು ನಮ್ಮ ಸಮಾಜ ಅವ್ರನ್ನ ಅಭಿನಂದಿಸ್ತೀವಿ. ಯಾಕೆಂತಂದ್ರೆ ನಾವೆಲ್ಲ ಏನಪ್ಪ ಅಂತಂದರೆ ನಮ್ಮ ಇತಿಮಿತಿ ಬಿಟ್ಟು ನಾವು ಹೋಗೋಂತಾರಲ್ಲ, ಆದರೆ ನಮಗೆ ನೋವು ಮಾಡ್ತಕ್ಕಂಥ ಒಂದು ಸಂದರ್ಭ ಇಲ್ದಂಗೆ ನಾವೂ ಎಲ್ಲರಂತೆ ನಾವೇನು ಇದೀವಲ್ಲ, ಇದಕ್ಕೆ ಯಾವುದೂ ತೊಂದರೆ ಆಗದೇ ದೃಷ್ಟಿನಲ್ಲಿ ಆಡಳಿತ ಕೊಡಲಿ, ಅವ್ರಿಗೂ ಆರೋಗ್ಯ ಆಯಸ್ಸು ಕೊಡಲಿ ಅಂತ ನಮ್ಮ ಸಮಾಜದ ವತಿಯಿಂದ ಮತ್ತು ಬೋರ್ಡ್ ವತಿಯಿಂದ ನಾವು ಅವ್ರಿಗೆ ಅಭಿನಂದಿಸ್ತೀವಿ. ಮತ್ತು ಮೊದಲನೇ ಬಾರಿ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂದರೆ ಇದು ಅವ್ರ ಕ್ಷೇತ್ರ, ಇಲ್ಲಿ ಇವರೆಲ್ಲ ಇದರ ಉಪಯೋಗ ತಗೊಳ್ಳಿ ಅಂತ ಒಂದು. ಮತ್ತು ಇದು ನಾವು ಕೃಷ್ಣನ ಮಠದಲ್ಲಿ, ಯಾಕಂದರೆ ಈ ಪೇಜಾವರ ಶ್ರೀಗಳು ಇವರ ಓದ್ ಸೆರೆಮನಿ ಕೂಡ ಬಂದು ಅನುಗ್ರಹ ಮಾಡಿದ್ದಾರೆ ಯಾರಿಗೆ, ಶಿವಕುಮಾರ್ಗೆ. ಭಾಳ ಆಶ್ಚರ್ಯ, ಯಾಕಂದರೆ ಅಯೋಧ್ಯೆಯಲ್ಲಿ ರಾಮನ ಟೆಂಪಲ್ ಪ್ರತಿಷ್ಠಾಪನೆ ಮಾಡಿದವರು ಇವತ್ತಿನ ದಿವಸ ಇವರು ನಮ್ಮ ಶಿವಕುಮಾರ್ ಅವರ ಓದ್ ಸೆರೆಮನಿಗೆ ಬಂದು ಆಶೀರ್ವಾದ ಮಾಡೋಗಿದ್ದಾರೆ. ಅವ್ರಿಗೆ ಶುಭವಾಗಲಿ ಅಂತ ನಾನು ಹೇಳ್ತೀನಿ. ಇಡೀ ಸ್ಟೇಟ್ ಇದು ಬೋರ್ಡ್ ಕನ್ಸರ್ನ್ ಎಂಟೈರ್ ಸ್ಟೇಟ್. ಇದಕ್ಕೆ ಮಾನದಂಡ EWS ಸರ್ಟಿಫಿಕೇಟ್. ಯಾರು ಆರ್ಥಿಕವಾಗಿ ಹಿಂದುಳಿದವರು ಅಂತಂದರೆ 8 ಲಕ್ಷ ರೂಪಾಯಿ ಒಳಗೆ ಇನ್ಕಮ್ ಇರಬೇಕು. ಆಮೇಲಿಂದ 1000 ಸ್ಕ್ವೇರ್ ಫೀಟ್ ಮೇಲೆ ಜಾಗದ ಮೇಲೆ ಮನೆ ಇರಬಾರ್ದು. ಆಮೇಲಿಂದ 5 ಎಕರೆ ಮೇಲೆ ಜಮೀನು ಇರಬಾರ್ದು ಅಂತ. ಸಾಮಾನ್ಯವಾಗಿ ಆಲ್ಮೋಸ್ಟ್ ಆಲ್ ಆ ಒಂದು ಇತಿಮಿತಿನಲ್ಲಿ ಯಾರು ಬಡವರು ಅನ್ನೋದು ಇರುತ್ತೆ, ಅವರು ಇದು EWS ಸರ್ಟಿಫಿಕೇಟ್ ತೊಗೊಂಡು ಅಪ್ಲೋಡ್ ಮಾಡಿದರೆ ಕರ್ನಾಟಕ ಸ್ಟೇಟ್ ಬ್ರಾಹ್ಮಿನ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ, ಅದು ಅದು ನೇರ ಸಾಲದ್ದು ಆಯ್ತಾ. ಸಾಂದೀಪಿನ ಸ್ಕೀಮ್ದು SSP ಪೋರ್ಟ್ನಲ್ಲಿ ಬ್ರಾಹ್ಮಿನ್ ಡೆವಲಪ್ಮೆಂಟ್ ಅದರಲ್ಲಿ. ಆಮೇಲೆ ಎಲ್ಲ ಇವಾಗ ನೋಡಿ ಸ್ಕಾಲರ್ಶಿಪ್ದು ನಾವು ಸುಮಾರು ನಾನು ಬಂದಮೇಲೆ 9,000 ಜನ ಕೊಟ್ಟಿದ್ದೀನಿ, ಅಂದರೆ ಎರಡು ವರ್ಷಕ್ಕೆ. ಸೊ 4,000 5,000 ಜನ ಪ್ರತಿ ವರ್ಷ ತೊಗೊಳ್ತಾರೆ. ಈ ಸಲ ಜಾಸ್ತಿ ಆಗತ್ತೆ. ನಾವೆಲ್ಲ ಬೋರ್ಡಿಂದ ಮುಖ್ಯಮಂತ್ರಿಗಳು ಹೋಗಿ ನೋಡಿ 100 ಕೋಟಿ ರೂಪಾಯಿ ಕೊಡಬೇಕು ಅಂತ ನಾನು ಕೇಳಿದ್ವಿ. ಮತ್ತು ನಮ್ಮ ದಿನೇಶ್ ಗುಂಡೂರಾಯರು, ದೇಶಪಾಂಡೆ ಅವರು ಕೂಡ ಸ್ಟೇಟ್ಮೆಂಟು ಮಾಡಿದ್ರು, ಇವ್ರಿಗೆ ನಮ್ಮ ಹೆಚ್ಚಿನ ಒಂದು ಹಣದ ಸಹಾಯ ಮಾಡಬೇಕು ಅಂತಂದು. ಅಂದರೆ ನಾನು ತಮ್ಗೆ ಹೇಳಿದ್ನಲ್ಲ, 98% ರೀಪೇಮೆಂಟ್ ಮಾಡಿದೆ. ಈ ಸರ್ಕಾರದ ಹಣ ರೀಪೇಮೆಂಟ್ ಮಾಡ್ಯಾರೋರು ವಿಶೇಷವಾಗಿ ನಮ್ಮ ಸಮಾಜದವ್ರು ಮಾಡಿದ್ದಾರೆ. ಅದನ್ನು ಎಲ್ಲರಿಗೂ ಗೊತ್ತು ಅವ್ರಿಗೆ. ಹಾಗಾಗಿ ನನಗೆ ಮೊನ್ನೆ ಶಾರ್ಟ್ ಫಾಲ್ ಇತ್ತು ದುಡ್ಡು. ಫೈನಾನ್ಸ್ನವರು ಇಂಥ ಕ್ರೈಸಿಸ್ನಲ್ಲಿ 5 ಕೋಟಿ ಕೊಟ್ಟರು ಮತ್ತೆ. ಸೊ ಅದರಿಂದ ಅದು ನೀವು ಭಾಳ ಒಳ್ಳೆ ಕ್ವಶನ್ ಕೇಳಿದ್ರೆ ಇವತ್ತು ಸಮಾಜನ ನೀವು ಕೂಡ ಎಲ್ಲ ಅಭಿನಂದಿಸ್ಬೇಕು. ಯಾಕಂತಂದ್ರೆ ರೀಪೇಮೆಂಟ್ ಅಷ್ಟು ಚೆನ್ನಾಗಿದೆ. ಒಬ್ಬರು ಯಾರು ಕೆಲವೊಂದು ಶೂರಿಟಿ ಅಷ್ಟೇ. ಅಂದರೆ ಎಲ್ಲೋ ಒಂದು ಕಡೆಗೆ ಕರ್ನಾಟಕ ಸರ್ಕಾರ ಇವತ್ತು ಮನೆ ಬಾಗಿಲಿಗೆ ಬಂದು ಬ್ರಾಹ್ಮಣರಿಗೆ ಸಹಾಯ ಮಾಡಿರ್ತಕ್ಕಂಥದ್ದು ಮೊದಲನೇ ಬಾರಿಗೆ ಈ ಸರ್ಕಾರ. ಅಲ್ಲಲ್ಲ, ಇಂಥ ಅಂದರೆ ನಾವೇ 19ರಲ್ಲಿ ನಾವೇ ಮಾಡಿದ್ದನ್ನ ಸರ್. ಆದರೆ ಈ ಸ್ಕೀಮ್ಗಳು ಇಷ್ಟು ಈಗ ಈಗ ಬಂದ್ಮೇಲೆ ನಾನು ಚೇರ್ಮನ್ ಆದ್ಮೇಲೆ ಇದನ್ನೆಲ್ಲ ಸ್ಕೀಮ್ ಮಾಡಿ. ಬಟ್ ಈಗ ನಮ್ಗೆಲ್ಲ ಸರ್ಕಾರ ಸ್ಪಂದಿಸಿದ್ರೆ ತಾನೇ ಇದು ಮಾಡಕ್ ಸಾಧ್ಯ. ಅಲ್ಲ, ಈಗ ಅದು ಹೇಳಿದ್ನಲ್ಲ, ಖಂಡಿತವಾಗಿ ತಿಳಿಸಿ ಅಂತ ಹೇಳಿ ಆ ಉದ್ದೇಶ ಬಂದಿದ್ದಾರೆ. ವಿಕಾಸ್ ಮುಖ್ಯಮಂತ್ರಿಗಳು ಈ ತಾಲೂಕಿನವರೆಗೆ ಆ ತಾಲೂಕಿನಲ್ಲಿ ಆಗಲಿಲ್ಲ ಅಂತ ಆಗಬಾರ್ದು ಅಂತ ಹೇಳಿ ಎಲ್ಲಾ ಕಡೆ ಮಾಡ್ತಾರೆ. ಅದೇ ನಮ್ಮ ತಾಲೂಕಲ್ಲಿ ಆಗ್ಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬೋರ್ಡ್ ವತಿಯಿಂದ. ಸೊ ನಮ್ಮ ತಾಲೂಕಲ್ಲಿ ನಾನು ಕೇಳ್ಬೋದು ಅಂದ್ರೆ ಅಧ್ಯಕ್ಷ ಇವತ್ತು ನಮ್ಮ ಮನೆ ಬಾಗಿಲಿಗೆ ಕನಕಪುರಕ್ಕೆ ಬಂದಿದ್ದಾರೆ. ದಯವಿಟ್ಟು ಯಾರಿಗೆ ನೀಡ್ ಇದೆ ಅವರು EWS ಇದೆ ಅಂತ ಹೇಳಿದ್ದಾರೆ, ಅದನ್ನ ಮಾಡಿಸ್ಕೊಂಡು ಈ ಸ್ಕೀಮ್ ಅನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಬಟ್ರೆ ನೀವೊಂದೆರಡು ವಿಚಾರ ಮಾತಾಡಿ. ನಮಸ್ಕಾರ. ನಾನು ನಮ್ಮ ಶ್ರೀ ಕೃಷ್ಣ ರಾಘವೇಂದ್ರ ಮಂದಿರ, ಇದು ಪೇಜಾವರ ಮಠದ ಒಂದು ಶಾಖೆ. ಇಲ್ಲಿಗೆ ನಮ್ಮ ಇವತ್ತು ಆಕಸ್ಮಿಕವಾಗಿ
ಬರ್ತೀವಿ ಅಂತ ನಮ್ಮ ಸುಬ್ರಹ್ಮಣ್ಯ ಅವರು ಹೇಳಿದ್ರು. ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂಥ ಶ್ರೀಯುತ ಅಸಗೋಡ್ ಜಯಸಿಂಹ ಸರ್ ಬರ್ತಾರೆ ಅಂತ ನಮಗೆ ಭಾಳ ಸಂತೋಷ ಆಯಿತು. ಅವರು ಇಲ್ಲಿಗೆ ಸಂಜೆ ಬಂದಿದ್ದಾರೆ. ಅವರಿಗೆ ನಮ್ಮ ಮಠದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಹಾಗೂ ಅವರಿಗೆ ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿದ್ದಕ್ಕೆ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಕನಕಪುರದ ಜನಕ್ಕೆ ಈ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಏನು ಪ್ರಯೋಜನ ಇದೆ, ಅದರಿಂದ ಏನೇನು ಅನುಕೂಲತೆಗಳಿದೆ ಅನ್ನೋದನ್ನು ಅವರು ಇವಾಗ ಇಷ್ಟು ತನಕ ಎಲ್ಲರೂ ವಿವರಿಸಿದ್ದಾರೆ. ದಯಮಾಡಿ ನಮ್ಮ ಬ್ರಾಹ್ಮಣ ಸಮಾಜದ ಕನಕಪುರ ತಾಲೂಕಿನವರು ಏನೇನು ಅವಶ್ಯಕತೆ ಇದೆ, ಯಾರಿಗೆ ಅಭಿವೃದ್ಧಿ ಮಂಡಳಿಯಿಂದ ಅವಶ್ಯಕತೆ ಇದೆ, ಅವರು ದಯಮಾಡಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಯಾರು ಇದನ್ನು ದುರುಪಯೋಗ ಪಡಿಸ್ಕೊಳಕ್ಕೆ ಹೋಗೋದು ಬೇಡ, ಸದುಪಯೋಗ ಪಡಿಸ್ಕೊಳ್ಳಿ. ವಿದ್ಯಾರ್ಥಿಗಳಿರ್ಬೋದು, ನಿಮ್ಮ ಮುಂದಿನ ಹೈಯರ್ ಎಜುಕೇಷನ್ಗಿರ್ಬೋದು, ನಿಮ್ಮ PUC ಓದೋಕ್ಕಿರ್ಬೋದು, ಯಾರ್ಯಾರು ಆರ್ಥಿಕವಾಗಿ ತೊಂದರೆ ಇದ್ದರೆ ದಯಮಾಡಿ ಇದನ್ನು ಉಪಯೋಗಿಸ್ಕೊಳ್ಳಿ. ನಿಮಗೆ ಮಾನದಂಡ ಏನಪ್ಪ ಅಂತಂದರೆ EWS ಸರ್ಟಿಫಿಕೇಟ್ ತಗೋಬೇಕು. ತಾಲೂಕು ಆಫೀಸ್ನಲ್ಲಿ ಅದನ್ನು ಕೊಡ್ತಾ ಇದ್ದಾರೆ. ಆ EWS ಸರ್ಟಿಫಿಕೇಟ್ ತೊಗೊಂಡು ಅದನ್ನು ಎಲ್ಲ ಆನ್ಲೈನ್, ಇವಾಗ ಆನ್ಲೈನಲ್ಲಿ ಅದನ್ನು ಅಪ್ಲೋಡ್ ಮಾಡಿ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಏನು ಅವಶ್ಯಕತೆ ಇದೆ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಮ್ಮ ಕನಕಪುರದ ಜನಕ್ಕೆ ಕೇಳ್ಕೊತಾ ಇದ್ದೇನೆ. ಆಗಮಿಸಿರುವ ಶ್ರೀಯುತ ಜಯಸಿಂಹ ಅವರಿಗೆ ನಾನು ಕನಕಪುರದ ಬ್ರಾಹ್ಮಣ ಸಮಾಜ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತಿಲ್ಲಿ ಬಂದಿದ್ದೀವಿ. ನಾವೇನಪ್ಪ ಅಂದ್ರೆ ನಮ್ಮ ಸಮಾಜದವ್ರು ಕೇಳ್ಕೊಳ್ಳೋದು ಮುಖ್ಯವಾಗಿ ನಮ್ಮ ರವೀಂದ್ರ ಭಟ್ರು ಮತ್ತೆ ನಮ್ಮ ರೋಹಿಣಿ ಪ್ರಿಯಾ ಮತ್ತೆ ನಮ್ಮ ಜಯಸಿಂಹ ಅವ್ರು ಹೇಳಿದಂಗೆ ಎಲ್ಲ ಸದ್ಬಳಕೆ ಮಾಡ್ಕೊಳ್ಳಿ, ಯಾರು ದುರುಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ. ಒಂದು ಒಳ್ಳೆ ಕಾಸ್ ಮಾಡಿದ ಸರ್ಕಾರ ಇದೆಲ್ಲ ಸದ್ಬಳಕೆ ಮಾಡ್ಕೊಳ್ಳೋ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ.